ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೋಡಿ, ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಗಳು ಗೊತ್ತಾಗ್ತಾ ಇದೆ. ಸಚಿವ ಸಂಪುಟ ಸಭೆ ಆದ ನಂತರದಲ್ಲೂ ಕೂಡ ಅಲ್ಲಿ ಒಂದಷ್ಟು ಗೊಂದಲ ಇತ್ತು. ಅದು ಮೇಲ್ನೋಟ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ದಲಿತ ಸಚಿವರ ನಡುವೆ ಫೈಟ್ ಆಗಿದೆ, ಮಾತಿನ ಚಕಮಕಿ ಆಗಿರೋದು. ಕ್ಯಾಬಿನೆಟ್ ಸಭೆಯ ಬಳಿಕವೂ ಕೂಡ ಈ ಚರ್ಚೆ ಮುಂದುವರೆದಿತ್ತು. 5:5:5 ಅನುಪಾತದಲ್ಲಿ ಹಂಚಿಕೆ ಮಾಡುವಂತೆ ಒತ್ತಡ ಹೆಚ್ಚಾಗಿದೆ. ರೋಸ್ಟರ್ನಲ್ಲಿ ಸಮಸ್ಯೆ ಆಗಬಹುದು ಅಂತ ಸಚಿವರು ಸಿಟ್ಟಾಗಿದ್ದಾರೆ. ಹಾಗಾಗಿ ರೋಸ್ಟರ್ ಕಾರಣಕ್ಕಾಗಿ ಎಲ್ಲರಿಗೂ ಸಮಾನ ಹಂಚಿಕೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿರೋದು. ದಲಿತ ಸಚಿವರ ಒತ್ತಡದಿಂದಾಗಿ ನಿರ್ಧಾರವನ್ನ ಸರ್ಕಾರ ಬದಲಿಸಿದೆ. ಕ್ಯಾಬಿನೆಟ್ ಸಭೆಯ ಬಳಿಕ ಅನುಪಾತ ಬದಲಾಗಿದೆ. ತಾಂತ್ರಿಕ ತೊಂದರೆಯಾಗದಂತೆ ಸರ್ಕಾರ ತೆಗೆದುಕೊಂಡಿರುವಂತಹ ಫೈನಲ್ ಡಿಸಿಷನ್ ಇದು, ಅಂತಿಮ ನಿರ್ಧಾರ. ಸಚಿವ ಸಂಪುಟ ಸಭೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಚಿವರ ನಡುವೆ ಒಂದಷ್ಟು ಚರ್ಚೆಗಳು ಕೂಡ ನಡೆದಿದೆ. ಯಾಕಂದರೆ ಸಹಜವಾಗಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಈ ಥರದ್ದೆಲ್ಲ ಆಗುತ್ತೆ. ಈಗ 5:5:5 ಅನುಪಾತದಲ್ಲಿ ಅಂದರೆ ಎಲ್ಲರನ್ನೂ ದೃಷ್ಟಿಯಲ್ಲಿಟ್ಕೊಂಡು ABC 3 ವರ್ಗಕ್ಕೂ ಕೂಡ 101 ದಲಿತ ಉಪಜಾತಿಗಳು ಸೇರಿಸಿ 5:5:5 ಆ ಪ್ರಮಾಣದಲ್ಲಿ ಹಂಚಿಕೆ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿರೋದು. ಆಮೇಲೆ ಈಗ ಯಾವ್ಯಾವ ಕೆಟಗರಿಯಲ್ಲಿ ಎಷ್ಟೆಷ್ಟು ಜಾತಿಗಳು ಬರುತ್ತೆ ಅನ್ನುವಂಥ ಡೀಟೇಲ್ಸ್ ಕೂಡ ನಾವು ನೋಡ್ತಾ ಇದ್ದೀವಿ. 101 ದಲಿತ ಉಪಜಾತಿಗಳನ್ನ ಸೇರಿಸಿ 5:5:5 ಪ್ರಮಾಣದಲ್ಲಿ ಹಂಚಿಕೆ ಮಾಡೋದಕ್ಕೆ, ಅಂದ್ರೆ ಬಲ ಸಮುದಾಯದಲ್ಲಿ 20 ಜಾತಿಗಳು, ಇನ್ನ ಎಡ ಸಮುದಾಯದಲ್ಲಿ 18 ಜಾತಿಗಳು, ಇನ್ನುಳಿದಂತೆ ಇತರೆ ಈ ಸ್ಪೃಶ್ಯ 63 ಜಾತಿಗಳನ್ನ ಒಳಗೊಂಡಂತೆ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇರೋದು. ಆ ಒಂದು ಪ್ರಮಾಣ ಏನಿದೆಯಲ್ಲ, ಯಾಕಂತಂದ್ರೆ ಇಲ್ಲೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಮತ್ತೆ ಸ್ವಪಕ್ಷದ ನಾಯಕರ ಕೆಂಗಣ್ಣಿಗೆ ಮುಖ್ಯಮಂತ್ರಿಗಳು ಗುರಿ ಆಗ್ಬೇಕಾಗತ್ತೆ. ಹಾಗಾಗಿ ಈ ಕಗ್ಗಂಟನ್ನು ಹೇಗೆ ಬಿಡಿಸ್ತಾರೆ ಮುಖ್ಯಮಂತ್ರಿಗಳು ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗಿತ್ತು. ಹಾಗಾಗಿ ಈಗ ಒಂದು ABCಗೆ ಒಟ್ಟು 5:5:5 ಅನುಪಾತದಲ್ಲಿ ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಆಮೇಲೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿದೆ. ಹಾಗಾಗಿ ಇವತ್ತೇನೆ ಇದಕ್ಕೊಂದು ಫುಲ್ ಸ್ಟಾಪ್ ಇಡುವಂತ ಕೆಲಸ ಆಗತ್ತೆ ಅಂತೇಳಿ ಬೆಳಗ್ಗಿನಿಂದಲೂ ಕೂಡ ಏನಾಗಬಹುದು, ಯಾವ ರೀತಿಯಾಗಿ ಸರ್ಕಾರ ಇದನ್ನು ನಿಭಾಯಿಸುತ್ತೆ, ಯಾಕಂತಂದ್ರೆ ದೊಡ್ಡ ತಲೆನೋವಾಗಿತ್ತು ಸರ್ಕಾರಕ್ಕಿದು. ಅಂತೂ ಇಂತೂ ಈಗ 5:5:5 ಅನುಪಾತದಲ್ಲಿ ಮೀಸಲಾತಿಯನ್ನ ಹಂಚಿಕೆ ಮಾಡೋದಕ್ಕೆ ಮಹತ್ವದ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ. ಸಚಿವ ಬೋಸರಾಜ್ ಅಭಿಮಾನಿಗಳಿಗೆ ಸಿಹಿ ಹಂಚಿದ್ದಾರೆ. ಒಂದ್ ಕಡೆ ಈ ಒಂದು ಸಚಿವ ಸಂಪುಟ ಸಭೆಯ ಮೀಟಿಂಗ್ ಆದ ನಂತರದಲ್ಲಿ, ಘೋಷಣೆ ಆದ ನಂತರದಲ್ಲಿ ಒಂದಷ್ಟು ಸೆಲೆಬ್ರೇಷನ್ ಕೂಡ ನಡೆದಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ವಿಧಾನಸೌಧ ಕೆಂಗಲ್ ಗೇಟ್ ಬಳಿ ಸಂಭ್ರಮಾಚರಣೆ ಕೂಡ ನಡೆದಿದೆ. ಸಚಿವ ಬೋಸರಾಜ್ ಅಭಿಮಾನಿಗಳಿಗೆ ಆಂಜನೇಯ ಅವರು ಸಿಹಿಯನ್ನ ಹಂಚಿದ್ದಾರೆ. ಯಾಕೆ ಅಂತ ಅಂದ್ರೆ ಒಳ ಮೀಸಲಾತಿ ಘೋಷಣೆ ಆಗ್ತಿದ್ದಂತೆ ಒಂದು ರೀತಿ ಸಂಭ್ರಮ ಮನೆ ಮಾಡಿದೆ. ಹಾಗಾಗಿ ಸಿಹಿ ಹಂಚಿ ಸೆಲೆಬ್ರೇಟ್ ಮಾಡಿದ್ದಾರೆ. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ನಡೆದಿರುವಂತಹ ಸೆಲೆಬ್ರೇಷನ್ ಇದು. ನೋಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈ ವಿಚಾರದಲ್ಲಿ ಒಂದು ಚೂರು ಆ ಕಡೆ ಈ ಕಡೆ ಆದ್ರೂ ಕೂಡ ಮತ್ತೆ ಈ ಬಲ ಸಮುದಾಯ ಮತ್ತೆ ಎಡ ಸಮುದಾಯ, ಈ ಎರಡೂ ಸಮುದಾಯಗಳ ನಡುವೆ ಒಂದಷ್ಟು ಪರ ವಿರೋಧದ ಚರ್ಚೆಗಳಾಗ್ತಾ ಇತ್ತು. ಇದೆಲ್ಲವೂ ಕೂಡ ತಲೆಯಲ್ಲಿಟ್ಕೊಂಡು ಸರ್ಕಾರ ಈಗ ಸಮಾನವಾಗಿ ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡಬೇಕು ಅನ್ನುವಂಥ ಮಹತ್ವದ ನಿರ್ಧಾರವನ್ನ ಇವತ್ತು ನಡೆದಂತಹ ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಒಂದಷ್ಟು ಮಹತ್ವದ ಚರ್ಚೆಗಳೆಲ್ಲ ಆದ ನಂತರದಲ್ಲಿ ಸರ್ಕಾರ ಈ ನಿರ್ಧಾರಕ್ಕೆ ಮುಂದಾಗಿರೋದು. ಅಲ್ಲಿಗೆ
ಯಾರಿಗೂ ಜಾಸ್ತಿ ಇಲ್ಲ, ಯಾರಿಗೂ ಕಡಿಮೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ 5:5:5 ಅನುಪಾತದಲ್ಲಿ ಹಂಚಿಕೆ ಮಾಡೋದಕ್ಕೆ ಒಳ ಮೀಸಲಾತಿಯನ್ನ ಸರ್ಕಾರ ಮುಂದಾಗ್ತಾ ಇದೆ. ಸಹಜವಾಗಿ ಈ ಒಳ ಮೀಸಲಾತಿ ಘೋಷಣೆ ಆಗ್ತಾ ಇದ್ದಂತೆ ಸಂಭ್ರಮಾಚರಣೆ ಕೂಡ ಆಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಎಚ್ ಆಂಜನೇಯ ಅವರು ಸಿಹಿಯನ್ನ ಹಂಚಿ ಸಂಭ್ರಮಿಸಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಇಷ್ಟು ದಿನಗಳಿಂದ ಇದ್ದಂತಹ ಒಂದು ದೊಡ್ಡ ಕಗ್ಗಂಟಿಗೆ ಒಂದು ಫುಲ್ ಸ್ಟಾಪ್ ಇಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ವಿವರಗಳನ್ನು ವಿವರಿಸಬೇಕು ಅಂಥೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ. ಭಾಳ ದಿವಸದ ನಂತರ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವರು ಬಂದಿದ್ದೀರಿ ಇಲ್ಲಿ ಮೇಲೆ, ಅದಕ್ಕಾಗಿ ನಿಮ್ಮನ್ನು ಸ್ವಾಗತ ಮಾಡಿ ಎಲ್ಲ ಸುದ್ದಿ ಮಾಧ್ಯಮದ ಸ್ನೇಹಿತರನ್ನು ಸ್ವಾಗತಿಸಿ ಮುಖ್ಯಮಂತ್ರಿಗಳು ನಮ್ಮನ್ನು